ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ BSc ಅಗ್ರಿಕಲ್ಚರ್ ಮಾಡಿಕೊಂಡು MSc ಅಗ್ರಿಕಲ್ಚರ್ ಮಾಡಿ ಆನಂತರ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದು ನಾನು. ಆಸ್ಟ್ರೇಲಿಯಾದಲ್ಲಿ ಡಾಕ್ಟ್ರೇಟ್ ಮಾಡಿದ್ದು. ಥ್ರೂಔಟ್ ಮೈ ಯಂಗರ್ ಜರ್ನಿ ಭಾಳ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಸ್ಪೋರ್ಟ್ಸ್ನಲ್ಲಿದ್ದೆ. ಅವಾಗಲಿಂದನೂ ಚಿಕ್ಕಂದಲ್ಲೇ ಹೈಸ್ಕೂಲ್ನಲ್ಲಿರುವಾಗಲೇ ಫುಟ್ಬಾಲ್ ಆಡ್ತಿದ್ದೆ, ಅಥ್ಲೆಟಿಕ್ಸ್ ಮಾಡ್ತಿದ್ದೆ. ಅಲ್ಲಿಂದ ಹಾಗೇ ಅದನ್ನು ಬೆಳೆಸ್ಕೊಂಡು ಬಂದು ಬೆಂಗಳೂರಿಗೆ ಬಂದಮೇಲೆ ಅದಿನ್ನೂ ಸಿಸ್ಟಮ್ಯಾಟಿಕ್ಕಾಗಿ ಕೋಚ್ ಮಾಡೋರು, ಅದು ಟ್ರೈನಿಂಗ್ ಮಾಡೋರು, ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಾಯಿತು. ಅಲ್ಲಿಂದ ನ್ಯಾಷನಲ್ ಲೆವೆಲ್ವರೆಗೂ ಹೋಗೋಕ್ಕಾಯಿತು. ಬಟ್ ಭಾಳ ಮುಖ್ಯವಾದದ್ದೇನು ಅಂತ ಹೇಳಿದರೆ, ನನಗೆ ನಾನು ಕಾಲೇಜಲ್ಲಿ ಓದುವಾಗ ಆಗ ಸ್ವಲ್ಪ ಎಕ್ಸ್ಪೋಜರ್ ಆಯ್ತಲ್ಲ, ನಾವು ಏನಾಗಬೇಕು ಮುಂದೆ, ಈ ಕೋರ್ಸ್ ತೊಗೊಂಡು ಓದಿದರೆ ನಾನು ಏನಾಗ್ಬೋದು ಅಂತ. ಆಗ ಒಂದು ಎಂಜಿನಿಯರಿಂಗು, ಒಂದು ಮೆಡಿಕಲ್ಲು, ಅದು ಎರಡು ಬಿಟ್ಟರೆ ನೆಕ್ಸ್ಟು ಅಗ್ರಿಕಲ್ಚರ್ ಕೋರ್ಸಸ್ಸು ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಡಿಕ್ಲೇರ್ ಮಾಡಿದರು ಆಗ.